ನಮಸ್ಕಾರ. ನೋಡಿ, ನಾನೇನು ಹೇಳೋದು ಅಂತಂದರೆ, ಈ ಸರ್ಕಾರ ನೀವು ಹೊರಗಡೆ ಹೋಗ್ತೀರಾ, ಏನೇನೋ ಸಮಸ್ಯೆಗಳು ನೋಡ್ತೀರಾ. ರೋಡಿಂದ ಇರ್ಬೋದು, ಚರಂಡಿ ಇರ್ಬೋದು, ಇನ್ನೊಂದು ಯಾವುದೋ ಒಂದು ಎಜುಕೇಷನ್ ಶಾಲೆ ಸರಿ ಇಲ್ಲ, ಮತ್ತೊಂದೇನೋ ಸಾರ್ವಜನಿಕ ಏನು ಸವಲತ್ತುಗಳೇನಿದೆ ಅದು ಸರಿಯಾಗಿ ಸಿಗ್ತಿಲ್ಲ ಅಂತ ನಿಮಗೆ ಗೊತ್ತಾಗ್ತಿರ್ತದೆ. ಆದರೆ ನೀವು ಗೊಣಗ್ತೀರಾ. ಹೆಚ್ಚಂದರೆ ಇತ್ತೀಚೆಗೆ ಫೇಸ್ಬುಕ್ ಎಲ್ಲ ಬಂದಿರೋ ಕಾರಣ ರೀಲ್ಸ್ ಮಾಡಿ ಹಾಕ್ತೀರಾ. ಇಲ್ಲ, ನೀವು ಇನ್ನೊಬ್ಬರ ಜೊತೆ ಮಾತಾಡ್ತೀರಾ, ಹಿಂಗಿರಬೇಕು ಹಂಗಿರಬೇಕು ಅಂಥೇಳಿ ನೀವೇನೋ ಸಜೆಷನ್ ಕೊಡ್ತೀರಾ. ಇಲ್ಲ, ಹೌದೌದು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಅವ್ರು ನಿಮ್ಗೆ ಹೇಳ್ತಾರೆ, ನೀವು ಅವ್ರಿಗೆ ಹೇಳ್ತೀರಾ. ಅಲ್ಲಿಗೆ ನೀವು ಆಚೆಗೆ ಇನ್ನೊಬ್ಬರು ಇನ್ನೊಂದು ಕಡೆ ಹೋಗ್ತಾರೆ. ಆದರೆ ಇದನ್ನು ಒಂದಲ್ಲ ಒಂದು ದಿವಸ ನಿಮ್ಮದು ಒಳ್ಳೆಯ ಸಜೆಷನ್ ಇದ್ದರೆ ಒಂದು ವೇಳೆ ಅದನ್ನು ಸರ್ಕಾರಕ್ಕೆ ತಲುಪಿಸೋದು ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇದೇನು ಈ ಪರ್ಸನಲ್ ಇದಾವಲ್ಲ ಈ ಪ್ರಾಬ್ಲಮ್ಗಳನ್ನ, ಅದನ್ನು ನೀವು ಕನ್ಸರ್ನ್ ಆಫೀಸಿಗೆ ಮನೆ ನಂಬರ್ ಕೊಟ್ಬಿಟ್ಟು ಸಣ್ಣ ಪುಟ್ಟವು ಅದು ಕಷ್ಟಪಟ್ಟು ಮಾಡಿಸ್ಕೊತೀರ. ಆದರೆ ಸಾರ್ವಜನಿಕರಿಗಾದರೆ ಯಾರಾದರೂ ಒಬ್ಬರು ಅದನ್ನು ಸರ್ಕಾರಕ್ಕೆ ಕೊಟ್ಟು ಒತ್ತಾಯ ಮಾಡಿ ಅದನ್ನು ಫಾಲೋಅಪ್ ಮಾಡಬೇಕಾಗ್ತದೆ. ಅಲ್ಲಿ ಇಲ್ಲಿ ಇದೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್, ಅಂದರೆ ಈ ಸಾರ್ವಜನಿಕ ನಾಗರಿಕರ ವೇದಿಕೆ ಅದು ಇದು ಮಾಡ್ಕೊಂಡ್ಬಿಟ್ಟು ಸಣ್ಣ ಪುಟ್ಟ ಮಾಡ್ತಾರೆ, ಪ್ರೆಸೆಂಟೇಷನ್ ಕೊಡ್ತಾರೆ. ಅದು ಈಗಲೂ ಇದೆ. ಆದರೆ ಏನಾಗಿದೆ ಅಂದರೆ ಅವ್ರು ಯಾರೋ ಒಬ್ಬ MLA ಇವ್ರಿಗೆ ಹೇಳಿದ್ಬಿಟ್ಟು ಹಂಗೆ ಹಿಂಗೆ ಮಾಡಿಸಿ ಒಂದು ಸಾಧಾರಣ ಕೆಲಸ ಮಾಡಿಸಿ ಅವರನ್ನೇ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಪ್ರಸಂಗ ಬರ್ತಾಯಿದೆ. ಇಂಜಿನಿಯರ್ ಕಾರ್ದು ಅವರಿಗೆ ಸನ್ಮಾನ ಮಾಡಿ ಈ ಥರ ಮಾಡ್ತಾರೆ. ಇದನ್ನು ಒಳ್ಳೆ ಕ್ವಾಲಿಟಿ ಕೆಲಸನೂ ಆಗ್ತಾಯಿಲ್ಲ. ಬೇಕಾದಷ್ಟು ಕಡೆ ಅದು ಬೇಕಾದ ಸಂಖ್ಯೆಯಲ್ಲಿ ಕೆಲಸಗಳು ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳೋದು ಅಂತ ಹೇಳಿದ್ರೆ, ಒಂದು ವ್ಯವಸ್ಥೆ ಇರಬೇಕು. ಯಾರನ್ನು ಸರ್ಕಾರಕ್ಕೆ ಅರ್ಜಿಗೆ ಹೋಗಿ ತೊಗೊಂಡೋಗಿ ಕೊಡೋಕ್ಕೆ ನಿಮ್ಮ ಕೈಲಂತೂ ಆಗೋದಿಲ್ಲ. ಈಗ ಯುವಕರು ನೋಡ್ರಿ, ಅವರು ಸಾಕಷ್ಟು ಆಯ್ತಪ್ಪ ಓದಾದಮೇಲೆ ಕೆಲಸ ಆದಮೇಲೆ ಸರಿ ಕುಟುಂಬದ ನಿರ್ವಹಣೆ ಶುರು ಆಗ್ತದೆ. ಆಮೇಲೆ ಕೆಲಸಕ್ಕೆ ಹೋಗಬಾರ್ದಕ್ಕೋಸ್ಕರನೇ ಸಾಕಷ್ಟು ಟೈಮ್ ಹಿಡಿತದೆ. ಮತ್ತು ಸಾಯಂಕಾಲ ಬಂದ ನಂತರ ಇನ್ನು ಕುಟುಂಬದ ಬಾಕಿ ಕೆಲಸಗಳು, ಅನಾರೋಗ್ಯ ಅದು ಇದು ಮತ್ತು ಬಾಕಿ ಟೈಮ್ ಉಳಿದ್ರೆ ನೀವೇ ಯುವಕರು ಏನು ಮಾಡ್ತಾರೆ, ಅದನ್ನು ಎಂಟರ್ಟೈನ್ಮೆಂಟ್ ಮನೋರಂಜನೆಗೆ ಸಿನಿಮಾನೋ ಮತ್ತೊಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ತೊಡಗ್ತೀರಾ. ಸೊ ನಿಮ್ಮ ಕೈನಲ್ಲಿ ಒಂದು ವೇಳೆ ಏನು ತಲೆಗೆ ಬಂದರೂ ಕೂಡ ಒಳ್ಳೇದು ಮಾಡಬೇಕು ಅಂತ ಆಗಲಿ ನಿಮ್ಮ ಹತ್ರ ಸಮಯ ಇರೋದಿಲ್ಲ. ಇನ್ನು ವಯಸ್ಕರು ಅವ್ರೇನು ಮಾಡ್ತಾರೆ, ನಮ್ಮದು ಇಷ್ಟು ಸರ್ವಿಸಲ್ಲಿ ಇದೆ, ಇದೇ ರೋಡ್ ಮೇಲೆ ಓಡಾಡಿದ್ರೆ ನಾವಿನ್ನೇನು ಓಡಾಡೋದು ಇದರ ಹಿಂದ್ಗಡೆ ಇದು ಮಾಡಲಿಕ್ಕಾಗತ್ತೆ ಅಂದ್ಬಿಟ್ಟು ಅವರು ಮುಂದೋಗಲ್ಲ. ಹಾಗಾದರೆ ಇದನ್ನು ಸಬ್ಮಿಟ್ ಮಾಡೋರು ಯಾರು? ಅದು ಬೇಕಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೋಸ್ಕರ ನಾವು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೋಬೇಕು. ವ್ಯವಸ್ಥೆ ಮಾಡಿಕೊಂಡು ಇದನ್ನು ಸರಿಯಾಗಿ ಸರ್ಕಾರಕ್ಕೆ ತಲುಪಿಸ್ಬೇಕು ಅಂಥೇಳಿ ನಾನು ಸುಮಾರು ಕಡೆ ಬೇರೆ ಈ ಪ್ರಜಾಕೀಯ ಮತ್ತೊಂದು ಕ್ಲಬ್ ಹೌಸಲ್ಲೆಲ್ಲ ಹೇಳ್ತಾಯಿದ್ದೆ. ಆದರೆ ನಾನು ಹೇಳೋದು ಕೂಡ ನನಗೂ ಕೂಡ ಅದು ಅಷ್ಟೊಂದು ಸಮಂಜಸ ಆಗಲಿ. ಯಾಕಂದರೆ ಅವ್ರಿಗೆ ಟೈಮ್ ಎಲ್ಲಿ ಇದನ್ನು ಮಾಡಬೇಕು ಅಂತಂದರೆ ಅವ್ರಿಗೆ ನಾನೇ ಈಗಾಗಲೇ ಹೇಳ್ದಂಗೆ ಟೈಮ್ ಇಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡ್ತಿದ್ದೆ ಅಂದರೆ, ಕಳೆದ 1 ವರ್ಷದಿಂದ ನಾನೇ ಸ್ವಂತದಲ್ಲಿ ಒಂದೇ 2 ಅರ್ಜಿ ಆದರೂ ಪರವಾಗಿಲ್ಲ, ನಾನು ಹೇಳಿದ್ದು ಹಿಂಗೆ ಮಾಡಬೇಕು ಅಂದ್ರೆ ನಾನು ಮಾಡಿ ತೋರಿಸ್ಬೇಕು. ಅದು ಎಷ್ಟಾದ್ರೂ ಆಗಲಿ ಆಯಿತಾ, ಯಾರು ನಮ್ಮ ಜೊತೆಗೆ ಬರೆದಿದ್ರು ಬೇಡ ಅಂತಂದ್ಬಿಟ್ಟು ನಾನು ಸ್ವಂತಕ್ಕಾಗಿ ಕೆಲವು ಸಲಹೆಗಳನ್ನು ಏನು ರಾಜ್ಯ ಸರ್ಕಾರಕ್ಕೆ, ಮುಖ್ಯವಾಗಿ ಸರ್ಕಾರಿ ಶಾಲೆಗಳನ್ನು ಇಂಪ್ರೂವ್ ಮಾಡಬೇಕು, ಹೇಗೆ ಅದು ಕಾರ್ಯ ಇದು ಏನಿದೆ ಸರಿ ಇಲ್ವಲ್ಲ, ಇಷ್ಟು ಚುರುಕು ಮಾಡೋದು ಹೆಂಗೆ ಅಂಥೇಳಿ ನಾನು ಸಲಹೆ ಬರೆದಿದ್ದೆ. ಓಕೆ, ಅದಲ್ಲದೆ ಇನ್ನು ಕೆಲವು ಆಹಾರ ಇಲಾಖೆ ಅದಕ್ಕೆಲ್ಲ ಬರೆದಿದ್ದೀನಿ. ಆಹಾರ ಇಲಾಖೆಗೆ ಬರೆದಿದ್ದೀನಿ, ನಂತರ ಸಾರಿಗೆ ಇಲಾಖೆಗೆ ಒಂದು ಬರೆದಿದ್ದೀನಿ. ಇದೆಲ್ಲ ಏನಂತ ಹೇಳಿದ್ರೆ, ನಾನು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ರಿಪ್ಲೈ ತೊಗೊಳ್ಳೋ ಹೊತ್ತಿಗೆ 1 ವರ್ಷ ಆಗಿದೆ. ಯಾಕಂದರೆ ನನಗೂ ಒಂದು 3 ತಿಂಗಳು ಬೇರೆ ಊರಿಗೆ ಹೋಗಬೇಕಾಯ್ತು, 3-4 ತಿಂಗಳು ಆಯಿತಾ. ನಮ್ಮ ಮಗ ಇನ್ನೊಂದು ಬಾಂಬೆಲಿದ್ದಾನೆ ಅಂಥೇಳಿ. ಆಮೇಲೆ ನನಗೆ ಅನಾರೋಗ್ಯ ಇತ್ತು. ಹೀಗೆಲ್ಲ ಆಗಿ ಏನಾಗುತ್ತೆ, ಉತ್ತರ ಸಿಗೋದು ಭಾಳ ತಡ ಆಗುತ್ತೆ. ಮತ್ತು ಈ ಥರ ವ್ಯವಸ್ಥೆನ ನಾನು ನಿಲ್ಲಿಸಿದ ಮೇಲೆ ಮತ್ತೇನಾದ್ರು ಮುಂದುವರ್ಸೋಕ್ಕೆ ಯಾರು ಸಾಧ್ಯವೂ ಇಲ್ಲ. ನನಗೆ ಗೊತ್ತಿದೆ, ಒಬ್ಬರಿಬ್ಬರು ಮಾಡ್ಬೋದು, ಇಲ್ಲ ಅಂತಲ್ಲ. ನಾವು ನಿರೀಕ್ಷಿತ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ರೆಗ್ಯುಲರ್ ಎಲ್ಲ ಕಡೆಯಿಂದ ಹೋದರೆ ಅವಾಗ ಸರ್ಕಾರ ಎಚ್ಚೆತ್ತುಕೊಳ್ಳೋಕೆ ಅಕಸ್ಮಾತ್ ಸಾಧ್ಯತೆ ಇದೆ. ಇಲ್ಲಿ ನಿರೀಕ್ಷಿತ ಸಂಖ್ಯೆಯಲ್ಲಿ ಮಾಡೋಕ್ಕೆ ಎಲ್ರಿಗೂ ಕಷ್ಟ ಇದೆ. ಸೊ ಹಂಗಾಗಿ ಏನು ಮಾಡಿದೆ, ಈಗ ಇದು ಹೀಗೆ ಬಿಟ್ಟರೆ ಮುಂದುವರ್ಸ್ಬೋದು, ನಾನು ಆಗೋದಿಲ್ಲ ಅಂತಲ್ಲ. ಆದರೆ ಇದಕ್ಕೇನಾದ್ರು ಬೇರೆ ವ್ಯವಸ್ಥೆ ಆಗುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನಾನು ಇವಾಗ ಏನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ, ನಮ್ಮದು ಆಲ್ರೆಡಿ ನಾನು ಕೊಡ್ತಕ್ಕಂಥದ್ದು ಏನು ಅರ್ಜಿ ಇದೆ ಅದನ್ನು ನಾನು ಸ್ವಂತ ಹೆಸರು ಕೊಟ್ಟರೆ ಅದು ಆಗೋದಿಲ್ಲ. ಹಾಗಾಗಿ ನಾವೊಂದು ಸಂಘ ಕೂಡ ಮಾಡ್ಕೊಂಡ್ಬಿಟ್ಟು ಅದ್ರ ಮುಖಾಂತರ ಸಬ್ಮಿಟ್ ಮಾಡ್ತಾಯಿದ್ದೆ. ಐಡಿಯಾ ಸಂಘ ಅಂತಂದ್ಬಿಟ್ಟು ಆದರ್ಶ ಪ್ರಜಾಸತ್ತಾತ್ಮಕ ಇದು ಸಂಘ ಅಂಥೇಳಿ ಮಾಡಿದ್ದೀವಿ. ಓಕೆ, ಅದನ್ನು ಮಾಡಿ ಅದ್ರ ಮುಖಾಂತರ ಕೊಡ್ತಾಯಿದ್ದೀವಿ. ಅದು ಫಾಲೋ ಅಪ್ ಅಂತೂ ಆಗ್ತಾಯಿದೆ. ಆದರೆ ಭಾಳ ತಡ ಆಗುತ್ತೆ. ಮತ್ತು ಎಲ್ಲ ಹೆಚ್ಚಿನ ಕಂಪ್ಲೇಂಟ್ಗಳನ್ನು ಕರೆಕ್ಟಾಗಿ ನಿಮ್ಗೆ ತಿಂಗಳಿಗೊಮ್ಮೆ ರಿಮೈಂಡ್ ಮಾಡಬೇಕು. ಇಲ್ಲದ್ರೆ ಅದನ್ನು ಅಲ್ಲೇ ಅಡಿಗೆ ಇಟ್ಕೊಂಡೆ ಕೂತ್ಕೋತಾರೆ, ನಾವು ಹೋಗೋದಕ್ಕೆ ಕಾಯಬೇಕು. RTIನಲ್ಲಿ ಕೊಡ್ತಕ್ಕಂಥದ್ದೆಲ್ಲ ಅರ್ಜಿಗಳೆಲ್ಲ ಏನಲ್ಲ. ಈಗ ರೋಡಲ್ಲಿ ಕೆಲಸ ಆಗಬೇಕಾಗಿದ್ದರೆ RTIನಲ್ಲಿ ಕೊಡೋದಲ್ಲ. ಅಥವಾ ನೀವು ಹೊಸದಾಗಿ ಯಾವುದೋ ಒಂದು ಇದು ಮಾಡಬೇಕು, ಅದಕ್ಕೆ ಒಂದು ನಿಯಮ ಮಾಡಬೇಕು,
ಅಥವಾ ನಿಯಮ ಇರೋದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತಂದರೆ ಅದು ಹೋಗಿ ಪರ್ಸನಲಾಗಿ ಹೇಳಿ 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 ಅದರ ಬಗ್ಗೆ ಸರ್ಕ್ಯುಲರ್ ಹೊರಡಿಸೋದು ಅದು ಇದು ಮಾಡಿಸ್ಬೇಕಾಗುತ್ತೆ. ಸೊ ಇದು ಏನಾಗ್ತದೆ, ಇದೆಲ್ಲ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಸದ್ಯ ಯೋಚನೆ ಮಾಡಿದ್ದು ಅಂತ ಹೇಳಿದ್ರೆ, ನನಗೂ ಕೂಡ ಈಗ 70 ವಯಸ್ಸಾಗ್ತಾ ಬಂದಿದೆ. ಸೊ ಇದ್ರಲ್ಲಿ ಏನೇ ಆದ್ರೂ ಒಂದು ಲಿಮಿಟ್ ಇದೆ, ಅಲ್ಲಿಂದ ಆಚೆಗೆ ಮಾಡೋದು ಭಾಳ ಕಷ್ಟ ಇದೆ. ಹಾಗಾಗಿ ನಾನು ಯೋಚನೆ ಮಾಡಿದ್ದೇನೆ, ನಮ್ಮ ಈ ಸಂಘಕ್ಕೆ ಒಂದು ಸಂಘದ ಪರವಾಗಿ ಏನಕ್ಕೆ ಕೆಲಸ ಮಾಡಲಿಕ್ಕಾಗೋ ಹಾಗೆ ಒಂದು ಕ್ಲಾರ್ಕನ್ನು ಇಟ್ಕೊಂಡ್ರೆ ಅವನೇನು ಮಾಡ್ತಾನೆ, ಈಗ ನಂದೊಂದೇ ಅಲ್ಲ, ಈಗ ನಿಮ್ಮದೆಲ್ಲರೂ ಸಹಕಾರ ಅದು ಇದು ಇದ್ದರೆ ಎಲ್ಲರೂ ಆಯಾ ಊರಿನಲ್ಲಿ ಕೂಡ ಅವರು ಕೂಡ ಏನು ಮಾಡ್ಬೋದು, ಅವನಿಗೆ ಆ ಕ್ಲರ್ಕು ಅವನಿಗೆ ಕೆಲಸ ಹಚ್ಬೋದು, ನೀವು ಕೂಡ ಅಲ್ಲಿಂದ ಒಬ್ಬನಿಗೆ ಅಂತ ಅಲ್ಲ. ಆ ರೀತಿ ಮಾಡಿದ್ರೆ ಬೆಂಗಳೂರು, ನಾನು ಸದ್ಯಕ್ಕೆ ಬೆಂಗಳೂರಿನಿದ್ದೀನಿ, ಬೆಂಗಳೂರಿದಲ್ಲದೆ ಬೇರೆ ಪ್ರದೇಶದ್ದು ಕೂಡ ಕೆಲವು ಅವನ ವರ್ಕ್ಲೋಡಿಗೆ ತಕ್ಕಂಗೆ ಕೆಲಸ ಹಚ್ಚಿಸ್ಬೋದು. ನೀವು ಕೆಲಸ ಹಚ್ಚಿಬಿಟ್ಟು ಅದನ್ನು ನೀವು ಆದರೆ ಒಂದು ಔಟ್ ಸ್ಟೇಷನಲ್ಲಿ ಇರಬೇಕು, ಏನು ಮಾಡಬೇಕಾಗತ್ತೆ ಅಂದರೆ ನೀವು ಅದನ್ನು ಆಯ್ತಪ್ಪ ರೆಡಿ ಮಾಡಿಕೊಡು, ನಾನು ಕನ್ಸಲ್ಟ್ ಇಲ್ಲಿ ಲೋಕಲ್ ಆಫೀಸಿಗೆ ಕೊಡ್ತೀನಿ, ಆಯಿತಾ, ಅದರ ಬಗ್ಗೆ ಪ್ರಾರಂಭಿಕ ಎನ್ಕ್ವೈರಿ ಅಂದರೆ ಮಾಡ್ತೀನಿ. ನನ್ನ ಕೈಲಾಗಲ್ವ ಯಾರಾದರೂ ಒಬ್ಬರು ಅಂಥಕ್ಕೆ ಸಮಯ ಇರೋದು ಫ್ರೆಂಡಿಗೆ ಹೇಳಿ ಅದನ್ನು ಮಾಡಿಸ್ತೀನಿ, ಮನೆಯವರಿಂದ ಯಾವ್ದಾದ್ರು ಮಾಡ್ತೀನಿ. ಹೀಗೆ ಸಮಾಜದಲ್ಲಿ ಹಿಂಗಾಗಬೇಕು ಹಂಗಿರಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರು ಸ್ವಲ್ಪ ಯಾವುದಾದ್ರು ರೀತಿಯಲ್ಲಿ ಸರ್ಕಾರವನ್ನು ಒಂದು ಎಚ್ಚರಿಸೋ ಕೆಲಸಗಳಿಗೆ ನಾವು ಆಗಬೇಕು. ಪ್ರಶ್ನೆ ಕೇಳಬೇಕು ಅಂದರೆ ಏನು MLA ಮುಂದೆ ಇರೋದಿಲ್ಲ. MLA ಒಬ್ಬನಿಂದ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟೇ ಜಿಲ್ಲಾ ಪರಿಷತ್ತು, ಗ್ರಾಮ ಪಂಚಾಯತ್ತು, ಪುರಸಭೆ ಎಲ್ಲ ಆಗಿರೋದು, ಅದಕ್ಕೆಲ್ಲ ರೆಪ್ರೆಸೆಂಟೇಟಿವ್ ಬಂದಿರೋದು ಎಲ್ಲ ಅವನೊಬ್ಬನಿಗೆ ಹೇಳಿ ಎಲ್ಲ ಆಗೋದಾಗಿದ್ದರೆ ಯಾಕೆ ಇಷ್ಟು ಸಮಸ್ಯೆ ಇತ್ತು? ಸೊ ಇದನ್ನು ಯೋಚನೆ ಮಾಡಬೇಕು. ನೀವು ಯೋಚನೆ ಮಾಡಿ ನಾವು ಹೇಳಿದೆ ಅಂದರೆ, ಹಾಗಾಗಿ ನಾನೇನು ಯೋಚನೆ ಮಾಡಿದ್ದೀನಿ, ನೀವು ಹಿಂಗಿರಬೇಕು ಹಂಗಿರಬೇಕು ಅಂತ ಯೋಚನೆ ಮಾಡ್ತಕ್ಕಂಥವ್ರು ದಿನಕ್ಕೆ ₹1 ನೀವೇನು ಮಾಡಬೇಕು, ಒಂದು ಕಡೆ ದುಡ್ಡು ಹಾಕಿ ನನಗೆ ಕೊಡಬೇಕಂತ ಇಟ್ಕೊಳ್ರಿ, ಆಯಿತಾ. ಅದು ಏನಂತ ಹೇಳಿದ್ರೆ, ನನ್ನ ಕೈಯಲ್ಲಿ ಸಮಯ ಇಲ್ಲ, ನಾನು ಅತಿ ಸಣ್ಣ ಅಮೌಂಟ್ ಆದರೂ ಕೊಟ್ಟು ಈ ಥರ ನನ್ನ ಮನಸ್ಸಲ್ಲಿರೋ ಕೆಲಸವನ್ನು ಮಾಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ಇದ್ದರೆ ಅದು ಕೊಡ್ತೀನಿ ಅಂತ. ಆ ರೀತಿ ಮಾಡಿಕೊಂಡ್ರೆ ನಾವು ಒಂದು ರೆಗ್ಯುಲರ್ ಕ್ಲರ್ಕ್ ಇಟ್ಕೊಂಡ್ಬಿಟ್ಟು ಈಗ ಒಂದು ಆ ಸೆಕ್ಷನ್ಗೆ ಹೋಗಿ ಈ ಸೆಕ್ಷನ್ ಮತ್ತೊಂದು ಸೆಕ್ಷನ್ಗೆ ಹೋಗಿದೆ ಹೇಳ್ತಾರೆ, ಅಂಥದನ್ನೆಲ್ಲ ನಾವಿಲ್ಲಿ ಕೂತ್ಕೊಂಡು ಎಲ್ಲ ಸೆಕ್ಷನ್ ಫಾಲೋ ಅಪ್ ಮಾಡಿಸಿ ಕೊನೆ ನಮ್ಮಂಥವ್ರು ಕೊನೆಗೆ 1-2 ದಿನ ಹೋಗಿ ಕನ್ಸಲ್ಟ್ ಆಫೀಸನ್ನು ವಿಸಿಟ್ ಮಾಡೋದು, ಒತ್ತಾಯ ಮಾಡೋದು, ಅದ್ರ ಬಗ್ಗೆ ಸರ್ಕ್ಯುಲರ್ ಹೊರಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಅದನ್ನೆಲ್ಲ ಮತ್ತೆ ನಿಮಗೆಲ್ಲ ಮಾಹಿತಿ ಕೊಡ್ತಕ್ಕಂಥದ್ದು. ಈ ಕೆಲಸ ಎಲ್ಲ ಮಾಡಿದ್ರೆ ಸ್ವಲ್ಪ ಅದನ್ನು ಚುರುಕುಗೊಳಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನಿಸ್ತದೆ, ಹೌದಲ್ವೇ? ಸೊ ಇದಕ್ಕಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ನನಗೆ ಆ್ಯಕ್ಚುಲಿ ಒಂದು 400 ಜನನಾರು ಇದ್ದರೆ ತಿಂಗಳಿಗೆ ₹30 ಹಾಗೆ ದಿನಕ್ಕೆ ₹1 ಹಾಕ್ತೀರ, ಆಯಿತಾ, ಹಾಕಿದ್ರೆ ಒಂದು 10-12 ಸಾವಿರ ಆಗ್ತದೆ. ಅದರಲ್ಲಿ ಒಂದು 7-8 ಸಾವಿರ ರೂಪಾಯಿ ಒಂದು ಯಾವುದಾದ್ರು ಪಾರ್ಟ್ ಟೈಮ್ ಕ್ಲಾರ್ಕಿಗೆ ಕೊಟ್ಬಿಟ್ಟು ಇನ್ನು ಸಣ್ಣ ಪುಟ್ಟ ಓಡಾಟಕ್ಕೆ ನಾವು ಅವ್ರಿಗೆ ಜಾಸ್ತಿ ಕೊಡೋರೆಲ್ಲ ಬಸ್ ಪಾಸ್ ಕೊಟ್ಟು ಹೋಗ್ರಿ ಅಂತ ಅನ್ನೋರು, ಆಯಿತಾ. ಕಾಲೇಜ್ ಮುಗೀತು ಆದರೆ ಅವನಿಗೆ ಕೆಲಸ ಇನ್ನೂ ಬಂದಿಲ್ಲ ಅಂಥವ್ರನ್ನ ನಾವು ವಿಚಾರಿಸ್ತೀವಿ, ಹುಡುಕಿ ಮಾಡಿದ್ರೆ ಏನಾಗುತ್ತೆ, ಅವನು ನಮ್ಮ ಪರವಾಗಿ ನಿಮ್ಮ ಕಡೆಯಿಂದ ಓರಳಿ ನಿಮ್ಗೆ ಸಾಧ್ಯವಾದ ನೀವು ಅಲ್ಲೇನೋ ಫಾಲೋ ಅಪ್ ಮಾಡಿರ್ತೀರಾ, ಅದು ನಿಂತೋಗಿದೆ, ಅದು ಮುಂದುವರ್ಸ್ರಪ್ಪ ಅಂತ ಹೇಳ್ಬೋದು. ಇಲ್ಲ ಹೀಗೊಂದು ಅರ್ಜಿ ರೆಡಿ ಮಾಡಿ ಕೊಡಿ ನಾನು ತಲುಪಿಸ್ತೇನೆ, ಆಮೇಲೆ ನಿಮ್ಮ ಲೆವೆಲ್ನಲ್ಲೂ ದಿನ ಅದನ್ನು ಫಾಲೋ ಅಪ್ ಮಾಡಿ, ಈ ಥರ ನೀವು ಹೇಳಲಿಕ್ಕೆ ಅವನ ಹತ್ರ ಹೇಳಿ ಮಾಡಿಸ್ಬೋದು. ಅವಾಗ ಏನಂದರೆ, ಹೌದಪ್ಪ ನನ್ನ ತೆರೊಳಗಿತ್ತು, ನಾನೇನೋ ಒಂದು ಅದಕ್ಕೊಂದು ಕಾಂಟ್ರಿಬ್ಯೂಟ್ ಮಾಡಿ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ತಾಯಿದ್ದೀನಿ. ಆ ವ್ಯವಸ್ಥೆ ಮುಖಾಂತರ ನನ್ನ ಮನಸ್ಸಲ್ಲಿರೋ ಕೆಲವು ಇದನ್ನು ಸರ್ಕಾರಕ್ಕೆ ಒತ್ತಾಯ ಮಾಡೋದು. ಒಂಥರ ಹೇಳೋಕ್ಕೋದ್ರೆ ನೀವು ಸರ್ಕಾರಕ್ಕೆ ಡೈರೆಕ್ಟ್ ಮಾಡ್ದಂಗೆ ಇದಾಗಬೇಕು ಅದಾಗಬೇಕು ಅಂತ, ಅಥವಾ ನಮ್ಮ ಸಂಸ್ಥೆಗೂ ಒಂಥರ ಡೈರೆಕ್ಟ್ ಮಾಡ್ದಂಗೆ, ಇವರು ನಿರ್ದೇಶಕರಿದ್ದಂಗೆ ನೀವೇನು ಮಾಡ್ತೀರಿ, ದುಡ್ಡು ಕೊಟ್ಬಿಟ್ಟು ಈ ಆ್ಯಸ್ ಎಫ್ ಶೇರ್ ತೊಗೊಂಡಂಗೆ ನಿರ್ದೇಶಕರು ಆ ಸಂಸ್ಥೆಗೆ ನೀವು ಇದೊಂದು ರೆಡಿ ಮಾಡಿ ಅದೊಂದು ರೆಡಿ ಮಾಡಿ ಆಯ್ತಾ ನೋಡಿ, ಇದನ್ನೆಲ್ಲ ಕೆಲಸ ನೀವು ಹಚ್ಚಲಿಕ್ಕಾಗತ್ತೆ. ಇದರಿಂದ ಏನಾಗುತ್ತೆ, 4-6 ಕಡೆಯಿಂದ ಮತ್ತು ತಪ್ಪದೇ ಹೋದಾಗ ಆಫೀಸರ್ಸ್ ಹಂಗೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಆಗಲ್ಲ. ನೋಡೋಣ, ಇದು ಯಾಕಂದ್ರೆ ಸಂವಿಧಾನ ನಮಗೆ ಕೊಟ್ಟಿದೆ, ನೀವು ಏನು ನಿಮ್ಮ ಕಾರ್ಯಾಂಗ ಇರ್ತದೆ ಅದ್ರ ಮುಖಾಂತರ ಕೆಲಸ ಮಾಡಿಸಿ, ಅವ್ರು ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದು ಶಾಸಕಾಂಗದ ರೆಪ್ರೆಸೆಂಟೇಟಿವ್ ಇರ್ತಾರೆ, ಅವರಿಬ್ಬರು ಮಿಸ್ಟೇಕ್ ಮಾಡಿದ್ರು ನ್ಯಾಯಾಂಗ ಇದೆ ಅಂತೆಲ್ಲ ವ್ಯವಸ್ಥೆ ನೀವು ಒಪ್ಕೊಂಡ್ಬಿಟ್ಟಿದ್ರೆ ಸಾಕು ನಮ್ಗೆ ಇಷ್ಟು ಅಂತ. ಆದರೆ ಈ ಮೂರಿಗೂ ನಿಮ್ಗೆ ಬೇಕಾದಷ್ಟು ಸಪೋರ್ಟ್ ಸಿಗದಿದ್ದಾಗ ಮತ್ತಿನ್ನೊಂದು ಏನಾದ್ರು ಪ್ರಯತ್ನ ಮಾಡ್ಬೇಕು. ಅದೇನು ನಿಮ್ಮ ಸ್ವಂತ ಪ್ರಯತ್ನಗಳು. ಕೆಲವರೆಲ್ಲ PAL ಹಾಕಿ ಮಾಡಿಸ್ತಾರೆ, ಅರ್ಜಿ ಕೊಟ್ಬಿಟ್ಟು ಸಾರ್ವಜನಿಕರಿಗೆ ಕೆಲವು ಅರ್ಜಿ ಕೊಟ್ಟು ಓಡಾಡಿ ಕೆಲವರು ಮಾಡಿದ್ದಾರೆ. ಆದರೆ ಹೆಚ್ಚು ಸಕ್ಸಸ್ಸು ಕಡಿಮೆ, ಮತ್ತು ಅದು ನಿರೀಕ್ಷಿತ ಪ್ರಮಾಣದಲ್ಲೂ ಆಗೋದಿಲ್ಲ. 1000 ಕಡೆಯಲ್ಲಿ ಯಾವುದೋ ಒಂದು ಅವ್ರಿಗೆ ಕಂಡು ಜಾಗದ ಆಗ್ಬೋದು, ಬಾಕಿ ಕಡೆ ಬೇರೆಯವ್ರದ್ದೆಲ್ಲ ಪ್ರಾಬ್ಲಮ್ ಯಾರು ನೋಡೋರು, ಅವ್ರಿಗೆ ಸಹಾಯ ಮಾಡೋರು ಯಾರು? ಈ ಪ್ರಶ್ನೆ ಬಂದ ಕಾರಣ ನಾವೊಂದು ಒಂದು ವ್ಯವಸ್ಥೆ ನಿರ್ಮಾಣ ಮಾಡೋದಿಲ್ಲ. ಆ ವ್ಯವಸ್ಥೆ ಏನು ಮಾಡ್ತದೆ ಅಂದರೆ, ನಿಮ್ಮೆಲ್ಲರದ್ದು ಸಣ್ಣ ಪುಟ್ಟ ಕೆಲಸಗಳನ್ನ ಅದನ್ನೆಲ್ಲ ಸಣ್ಣ ಮಾಡಿಬಿಟ್ಟು ಅವ್ರು ವರ್ಕ್ಲೋಡಿಗೆ ತಕ್ಕಂಗೆ ಸರ್ಕಾರಕ್ಕೆ ತಲುಪಿಸೋದು. ನೀವು ಇಷ್ಟರ ಮಧ್ಯೆ ನಮಗೆ ಹಿಂಗಲ್ಲ ಹಿಂಗೆ ಅದೆಲ್ಲ ಈ ರೀತಿ ಆಗಬೇಕಾಗಿತ್ತು ಅಂತ ಡ್ರಾಫ್ಟ್ ಇರುತ್ತೆ, ಅದನ್ನು ನಿಮ್ಗೆ ಕಳಿಸ್ತೀವಿ ಆ ವಾಟ್ಸಪ್ ಗ್ರೂಪ್ನಲ್ಲಿ. ಹೀಗಲ್ಲ ಹಾಗಲ್ಲ ಇಲ್ಲ ಸರಿ ಇದೆ ಅಂತಂದರೆ ನಾವು ಸರ್ಕಾರ ಕೊಡ್ತೀವಿ, ನಮ್ದು ಇಷ್ಟು ಒಂದೆಲ್ಲ ಕೇಳಿದ್ದಾರೆ ಸದಸ್ಯರು, ಇದೆಲ್ಲ ಆಗಬೇಕು ಅಂತಂದ್ಬಿಟ್ಟು. ಆವಾಗ ಏನಾಗುತ್ತೆ, ಒಂದು ಯಾವುದೋ ಸರಿಯಾದ ಶೇಪ್ನಲ್ಲಿ ಅದು ಬರಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ನಾನು ಹೇಳೋದೇನು ಅಂತ ಹೇಳಿದ್ರೆ, ನೀವು ₹30 ಇವಾಗ ಕೊಡ್ರಿ, ಆಯಿತಾ.
ನಂತರ ನಾವು 200 ಜನನಾರು ಆದಮೇಲೆ ಒಂದು ಪಾರ್ಟ್ ಟೈಮ್ ಒಂದು 5-6 ಸಾವಿರನಾರು ಆದಮೇಲೆ ಯಾವನಾರು ಒಬ್ಬನ ಕ್ಲರ್ಕ್ ಅಂದ್ಕೊಂಡು ಶುರು ಮಾಡ್ತೀವಿ. ಸಣ್ಣ ವರ್ಕ್ಲೋಡಿಗೆ ಜಾಸ್ತಿ ಇರೋದಿಲ್ಲ. ಆ ವರ್ಕ್ಲೋಡ್ ಜಾಸ್ತಿ ಆಗ್ತಿದ್ದಂಗೆ ಅವನಿಗೆ ಸಂಬಳಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗ್ಬೋದು. ಆವಾಗ ಇನ್ನು 400 ತನಕನಾರು ಏರಿಸ್ಬೇಕಂತ ಇದ್ದೀವಿ. ಒಂದು ವೇಳೆ ನನಗೇನೋ 200 ಜನ ನೀವು ಯಾರು ಕೋಆಪ್ರೇಟೇ ಮಾಡಲಿಲ್ಲ, ಸಾಧ್ಯವಾದಷ್ಟು ಜನ ಇದು ಭಾಗಿಯಾಗ್ರಿ. ಆದಷ್ಟು ಬೇಗ 200 400 ಮುಟ್ಟಿದ್ರೆ ನಾವೊಂದು ಕೂಡಲೇ ಕ್ಲರ್ಕನ್ನು ಇಟ್ಕೊಂಡ್ಬಿಟ್ಟು. ಆದರೆ ಒಂದು ಅಂತಂದರೆ ನೀವು ಈಗ ಸದ್ಯಕ್ಕೆ 30 ರೂಪಾಯಿ ಕೊಡ್ತೀರಿ ಅಷ್ಟೇ. ನಂತರ ನೀವು ಕೊಡಬೇಕಾದ್ರೆ ಕ್ಲರ್ಕ್ ಬಂದ ಮೇಲೆ ಅಷ್ಟೇ ಮತ್ತು ತಿಂಗಳ 30 ರೂಪಾಯಿ ಕೊಡಬೇಕು. ಅಲ್ಲಿವರೆಗೆ ನಮಗೇನು ಬೇಡ, ಇದುವರೆಗೆ ಗುರ್ತು ಹಾಕಲಿಕ್ಕೆ. ಈ ರೀತಿ ನಾವು ವ್ಯವಸ್ಥೆ ಮಾಡಲಿಕ್ಕೆ ನೀವು ಕೂಡ ಕೈ ಜೋಡಿಸಿದ್ರೆ ನಾವೇನಾದರೂ ಸರಿಯಾಗಿ ಸಾರ್ವಜನಿಕರ ಅಹವಾಲುಗಳನ್ನು ಸರಿಯಾಗಿ ಸರ್ಕಾರಕ್ಕೆ ಪ್ರೆಸೆಂಟ್ ಮಾಡಿ ಒತ್ತಾಯ ಮಾಡಿ ಏನಾದರೂ ಒಂದು ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿಸೋಕ್ಕೆ ಸಾಧ್ಯತೆ ಇದೆ. ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವೀಗ ಆಲ್ರೆಡಿ ಮಾಡ್ತಿರೋ ಕೆಲಸ ಏನು, ಯಾವ ರೂಪದ್ದು, ಯಾವ ಗುಣಮಟ್ಟದ್ದು ಅಂತ ತಿಳಿಸ್ತೇನೆ. ಸದ್ಯಕ್ಕೆ ನೀವು ಇದನ್ನು ಯೋಚನೆ ಮಾಡಿ. ನೀವು ಬೇಕಾದಂತೆ ಮುಂದಿನ ಈ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ನಾನು, ಸರ್ಕಾರಿ ಶಾಲೆ ಬಗ್ಗೆ ಏನು ಮಾಡಿದ್ದೀವಿ ಅಂತ ಬೇರೆ ಬೇರೆ ಇಲಾಖೆದು ಏನು ಮಾಡಿದ್ದು ಒಂದೊಂದಾಗಿ ವಿಡಿಯೋ ಹಾಕ್ತೀನಿ. ಅದನ್ನು ನೋಡಿ ಕೂಡಲೇ ನೀವು ಒಂದು 30 ರೂಪಾಯಿ ಕೊಡಿ. ನಂತರ ನಾವು ಆಯಿತು 200 ಜನ ಆಗಿದೆ ಅಂತ ಅಂದ ನಂತರ ಮತ್ತೆ 30 ರೂಪಾಯಿ ಕೊಡ್ತಾ ಬನ್ನಿ. ನಾವು ಅದನ್ನು ಇನ್ಕ್ರೀಸ್ ಮಾಡಿ ಅದನ್ನು ಇನ್ನೊಬ್ಬ ಸರಿಯಾಗಿ ಫುಲ್ ಟೈಮ್ ಕ್ಲರ್ಕನ್ನು ಇಟ್ಕೊಂಡು ನಾವು ಕೆಲಸ ಮಾಡೋಣ. ಯಾಕಂದರೆ ವ್ಯವಸ್ಥೆ ಇಲ್ಲದೇ ಇದ್ದರೆ ಏನೂ ಆಗೋದಿಲ್ಲ. ವ್ಯವಸ್ಥೆ ಬಹಳ ಮುಖ್ಯ. ಆಯಿತಾ, ನಾವು ಒಬ್ಬ MLA ಇನ್ನು 5 ವರ್ಷಕ್ಕಾದಮೇಲೆ ನಾವು ಬೇಕಾದ MLA ಬರ್ತಾನೆ, ಅವನು ನಮ್ಮದೆಲ್ಲ ಮಾಡಿಕೊಡ್ತಾನೆ ಅಂತಂದರೆ ಅದು ಕೂಡ ಕಷ್ಟ ಇದೆ. ಅವ್ರವ್ರಿಗೆ ಅವ್ರವ್ರ ಜವಾಬ್ದಾರಿ ಇದೆ. ಸಂವಿಧಾನ ಬೇರೆ ಬೇರೆ ಉಪಾಯ ಕೊಟ್ಟಿದೆ. ಸಂವಿಧಾನನೇ ಹೇಳಿದೆ ನೀವು ಸ್ವಂತವಾಗಿ ಮತ್ತೆ ನ್ಯಾಯಾಂಗವನ್ನು ಕೇಳ್ಬೋದು, ಇಲ್ಲ ಅಧಿಕಾರನೇ ಒತ್ತಾಯ ಮಾಡಿಸ್ಕೊಳ್ರಿ, ಇಲ್ಲ ಪ್ರತಿನಿಧಿ ಒತ್ತಾಯ. ನಿಮ್ಗೆ ಆಗಲಿಲ್ಲ ಅಂತಂದರೆ ನೀವು ಗುಂಪಾಗಿ ಕೂಡ ಸಂಸ್ಥೆ ಮುಖಾಂತರನೂ ಮಾಡಿ ಅಂತ ಅದು ಕೂಡ ಸಂವಿಧಾನ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ಎಲ್ಲ ಅವಕಾಶಗಳನ್ನು ಉಪಯೋಗಿಸೋದೇ ಮುಖ್ಯವಿನ ಅದು ಹೇಳಿದ್ರಾಗಲ್ಲ ಇದು ಹೇಳಿದ್ರಾಗಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳೋ ಬದಲಿಗೆ ಆಯ್ತಪ್ಪ ನನ್ನ ಕೈಯೆಲ್ಲ ಸದ್ಯಕ್ಕೆ ದುಡ್ಡು ಹಾಕ್ತೀನಿ. ಆಮೇಲೆ ಒಂದು ದಿನ ನಾವಿಲ್ಲ ಆಗದಿದ್ದಾಗ ನೀವು ಆಗೋದಪ್ಪ ರಿಟೈರ್ ಆದರೆ ಆಯಿತು ಈಗ ನಾನು ನೋಡ್ಕೊತೀನಿ, ಬೇಕಾದರೆ ನಾವಿದು ಸ್ವಲ್ಪ ಜಾಸ್ತಿ ಇದರಲ್ಲಿ ತೊಡಗುತ್ತೇವೆ ಅಂತೇಳಿ ನೀವು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಆದಷ್ಟು ಈಗ ನಂದು ಏನಿದೆ ಇದೇ ಫೋನ್ ನಂಬರ್ ಇದೆ, ಇದಕ್ಕೆ ಒಂದು ಫೋನ್ಪೇನೋ ಗೂಗಲ್ ಪೇನೋ ಮಾಡಿರಿ. ಆದಷ್ಟು ಬೇಗ ವ್ಯವಸ್ಥೆ ನಿರ್ಮಾಣ ಮಾಡೋಣ. ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ರೆ ನಿಮಗೇನೋ ಒಂದು ಕಂಡದನ್ನು ಲಚಕ ಅಂತೇಳಿ ಅಯ್ಯೋ ಹಿಂಗೆ ನಾನೇನು ಮಾಡೋದು ಅನ್ನೋ ಬದಲಿಗೆ ಇಲ್ಲ ನಾನು ಇದ್ರ ಬಗ್ಗೆ ಏನೋ ಸಂಸ್ಥೆ ಕಟ್ಟಿದ್ದೀನಿ, ನನ್ನ ಏರಿಯಾನೋ ಮತ್ತೊಂದು ಏರಿಯಾನೋ 1 by 1 ತಗೋತಾರೆ, ನಾವೇನಾದ್ರು ಮಾಡಬೇಕು ದೇಶಕ್ಕಾಗಿ ಅಂಥೇಳಿ ಒಂದು ಮಾಡೋಣ ಅಂಥೇಳಿ ಯೋಚನೆ ಮಾಡಿ ಅಂತೇಳಿ ಕೇಳ್ಕೊಡ್ತಿದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.